ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತು ಮಳೆ ಬೇರೆ ಬರುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಹಾಸನ ಜಿಲ್ಲೆಯಲ್ಲಿ ನಾನು ಅಧಿಕಾರಿಗಳ ಜೊತೆ ಸಭೆ ಮಾಡಿದೆ. 30% ಡೆಫಿಷಿಯಟ್ ಇದೆ ಮಳೆ ಹಾಸನ ಜಿಲ್ಲೆ. ಮತ್ತೆ 70% ಏನು ಬಿತ್ತನೆ ಆಗಬೇಕಾಯಿತು, 70% ಬಿತ್ತನೆ ಆಗಿಲ್ಲ. ಓನ್ಲಿ 30% ಮಾತ್ರ ಬಿತ್ತನೆ ಆಗಿದೆ. ಅದು ಜೋಳ ಮಾತ್ರ ಮಾಡ್ತಾ ಇದ್ದಾರೆ. ಉಳಿದಂತ ಯಾವ ಬೆಳೆನೂ ಬಿತ್ತನೆ ಆಗ್ತಾ ಇಲ್ಲ. ಇದು ಇಡೀ ರಾಜ್ಯದ ಪರಿಸ್ಥಿತಿ. ಅಲ್ಲಲ್ಲಿ ಕೆಲವು ಕಡೆ ಬಿಟ್ರೆ, ಕಲಬುರಗಿ ನಾನು ಫೋನ್ ಮಾಡಿದ್ದೇನೆ, ನನ್ನನ್ನು ಕೂಡ ಫೋನ್ ಮಾಡಿ ಮಾತಾಡಿದೆ. ಅಲ್ಲಲ್ಲಿ ಕೆಲವು ತಾಲೂಕುಗಳು ಬಿಟ್ರೆ ಇಡೀ ರಾಜ್ಯವ್ಯಾಪಿ ಎಲ್ಲೂ ಮಳೆ ಬರ್ತಾ ಇದೆ. ಆದರೆ ರಾಜ್ಯ ಸರ್ಕಾರ ಇದಕ್ಕೆ ಏನು ತಯಾರಿ ಮಾಡಬೇಕಾಗಿದೆ ಅಂದರೆ ತಯಾರಿನೇ ಮಾಡ್ತಾ ಇದೆ. ಯಾವ ಮಂತ್ರಿನೂ ಪ್ರತಿ 15 ದಿನಕ್ಕೊಂದ್ಸರಿ ಜಿಲ್ಲಾ ಪ್ರವಾಸ ಮಾಡಬೇಕು ಅಂತ ಮುಖ್ಯಮಂತ್ರಿ ಹೇಳಿದ್ರು. ಸ್ವತಃ ಮುಖ್ಯಮಂತ್ರಿನೇ ಫಾಲೋ ಮಾಡ್ತಾ ಇದ್ದಾರೆ. ಎಲ್ಲೂ ಜಿಲ್ಲಾ ಪ್ರವಾಸಗಳಿಲ್ಲ. ಎಲ್ಲ ಡೆಲ್ಲಿ ಪ್ರವಾಸದಲ್ಲಿದ್ದಾರೆ. ಎಲ್ಲ ಪೂರ್ತಿ ಡೆಲ್ಲಿ ಪ್ರವಾಸ. ಜಿಲ್ಲಾ ಪ್ರವಾಸನೂ ಇಲ್ಲ, ತಾಲೂಕು ಪ್ರವಾಸನೂ ಇಲ್ಲ. ಜನಗಳ ಹತ್ರ ಕುಂದುಕೊರತೆ ಸಭೆ ಮಾಡ್ತೀರಿ ಅಂತ ಹೇಳಿದ್ರು. ಪ್ರತಿ 15 ದಿನಕ್ಕೆ ಆ ಕುಂದುಕೊರತೆ ಸಭೆನೂ ಇಲ್ಲ. ಎಲ್ಲ ಡೆಲ್ಲಿ ಪ್ರವಾಸದಿದ್ದಾರೆ. ಎಲ್ಲ ಡೆಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ಅಧಿಕಾರ ಹಂಚಿಕೆಯ ಒಂದು ಕಿತ್ತಾಟದಲ್ಲಿ ಇಡೀ ಸರ್ಕಾರ ಒಂದು ರೀತಿ ಕೋಮಾ ಸ್ಟೇಜ್ ಹೊರಟು. ಆಡಳಿತ ಪೂರ್ತಿ ಕುಸಿದಿದ್ದು. ಪರಮೇಶ್ವರ್ ಹೇಳಿದ್ದಾರೆ, ಈ ತರ ಜಗಳ ಆಗೋದ್ರಿಂದ ಆಡಳಿತ ಕುಸಿತದೆ ಅಂತ ಮಾತನಾಡಿ. ಕುಸಿದು ಬಿದ್ದು ಅವಾಗೆ 1 ವರ್ಷ ಆಗೋಯ್ತು ಆಡಳಿತ. ಯಾರು ಮುಖ್ಯಮಂತ್ರಿ ಯಾರಿಗೂ ಗೊತ್ತಿಲ್ಲ. ಯಾರು ಇರ್ತಾರೆ, ಯಾರು ಹೋಗ್ತಾರೆ, ಯಕ್ಷ ಪ್ರಶ್ನೆ. ದಿನ ಪತ್ರಿಕೆಯಲ್ಲಿ ಎಲ್ಲ ಕ್ವಶನ್ ಮಾರ್ಕ್, ಎಲ್ಲ ಚಾನಲ್ ಕ್ವಶನ್ ಮಾರ್ಕ್. ಇರ್ತಾರ ಹೋಗ್ತಾರ, ಇರ್ತಾರ ಹೋಗ್ತಾರ. ಈ 1 ವರ್ಷದಲ್ಲಿ 365 ದಿನ ಕೇಳಿ ಕೇಳಿ ಜನ ಸುಸ್ತಾಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಹೈಕಮಾಂಡ್ ವೀಕ್ ತೀರ್ಮಾನ ತೆಗೆದುಕೊಳ್ಳುವುದರಲ್ಲಿ ವಿಫಲ ಆಗಿರೋದ್ರಿಂದ ಅಧಿಕಾರಿಗಳು ಆಡಿದ್ದೇ ಆಟ. ಸ್ಯಾಲರಿ ಕೊಡೋಕ್ಕೂ ಸರ್ಕಾರದಲ್ಲಿ ಹಣ ಇಲ್ಲ. ಯಾವ್ಯಾವುದು ಇವರು ರೆವಿನ್ಯೂ ಕಲೆಕ್ಷನ್ ಅಂತ ಹೇಳ್ತಾ ಇದ್ರು, ಸಾರಿಗೆ ಇರ್ಬೋದು, ಕಂದಾಯ ಇರ್ಬೋದು. ಕಂದಾಯದಲ್ಲಿ ಏನು ಟಾರ್ಗೆಟ್ ಕೊಟ್ಟಿದ್ರು ಅದನ್ನು ರೀಚ್ ಆಗಿಲ್ಲ. ಅಬ್ಕಾರಿ ಒಂದು ಬಿಟ್ರೆ, ಅಬ್ಕಾರಿ ಮಾತ್ರ ಬಹಳ ಶರವೇಗದಲ್ಲಿ ಕಳಿಸ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನು ಫಾಲೋ ಮಾಡೋ ಕಾಂಗ್ರೆಸ್ ಒಂದೇ 28, ಇವರು ಬಂದಾಗ 28,000 ಕೋಟಿ ಇತ್ತು. ಈಗ ಒಂದೇ ಸೇರಿ 45,000 ಕೋಟಿ ತಗೊಂಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯ ಗಾಂಧೀಜಿಯ ಆದರ್ಶಗಳನ್ನ ಪಕ್ಕಾ ಫಾಲೋ ಮಾಡದಂತ ಯಾರಾದರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರ ಸರ್ಕಾರ.